ಹಾಲು ತಗೊಳ್ಳಿ. ಬೇಡ. ಇವಾಗೇನು ನೀವು ಹಾಲು ತಗೋತಿರೋ ಇಲ್ವಾ? ಬೇಡ ಅಂತ ಹೇಳ್ದೆ ತಾನೆ. ನೀನು ಏನೇ ಸ್ಕೆಚ್ ಹಾಕಿದ್ರು ಈ ಕಿತ ನಾನು ಯಾಮರಕ್ಕಿಲ್ಲ. ನಾನೇನು ಯಾಮಾರಿಸ್ತಾ ಇಲ್ಲ. ನೀನು ಹೆಂಗೆಲ್ಲ ಯಾಮಾರಿಸಿದೆ ಅಂತ ನಾನು ನೋಡಿದ್ದೀನಲ್ಲ. ನನ್ನೇ ಏಟೆಲ್ಲ ಆಟ ಆಡ್ಸ್ಬಿಟ್ಟಲ್ಲ. ನಾನು ಅದನ್ನೆಲ್ಲ ಮನ್ಸಿಲ್ದಿರೋ ಮನ್ಸಲ್ಲಿ ಮಾಡಿದ್ದು. ಸಾರಿ, ಕ್ಷಮಿಸ್ಬಿಡಿ. ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ತದಾ? ಯೋ, ಅಲ್ಲಿ ಏನು ಮಾಡ್ತಿದ್ಯಾ? ಬೈಲಿ. ಯೋನಲ್ಲಿ ಹೆಂಗೆ ಕೇಳಿಸ್ಕೊತಿದ್ಯಲ್ಲ? ಬರೀ ಮಾತಿನ ಶಬ್ದನೇ ಕೇಳಿಸ್ತಾ ಐತೆ. ಇನ್ನೇನು ಕೇಳಿಸ್ಬೇಕಿತ್ತು? ಅದು ಅದು ಬಿಡ ಪುಟಕ್ಕ, ಈ ನನ್ನ ಮಗ ಕ್ವಾಪ ಕಡಿಮೆ ಮಾಡ್ಕೊತಾನೆ ಅಂತಾನೆ ಅನ್ನಿಸ್ತಾ ಇಲ್ಲ ನನಗೆ. ಹಂಗೆ ಅನ್ಕೋಬೇಡಿ. ಸ್ನೇಹ ಶಾನ ಜಾಣೆ, ತಿಳುವಳಿಕೆಯಿಂದ ಎಲ್ಲನೂ ಸರಿ ಮಾಡ್ಕೊತಾಳೆ. ಹೌದು ಅತ್ತೆ, ಅಕ್ಕಂಗೆ ಬಾವನ ಮೇಲೆ ಫುಲ್ ಲವ್ವು. ಬಾವ ಬಿಟ್ಟರು ಅಕ್ಕ ಬಿಡಲ್ಲ. ಸುಮಾ, ನೀನು ತುಂಬ ಅತಿಯಾಗಿ ಮಾತಾಡ್ತಿದ್ಯಾ ಕಣವಿ. ಏನಿಲ್ಲ ಅಕ್ಕ, ಸುಮ್ಮನಿರು, ಇರೋದನ್ನೇ ಹೇಳಿದೆ. ಏನೋ ನನ್ನ ಮಗಳ ಜೀವನ ಚೆನ್ನಾಗಿದೆ ಅಷ್ಟೇ ಸಾಕು. ನಾನಷ್ಟೇ ಬೆಡ್ಕೊಳ್ಳೋದು. ಗಂಗಾಧರಪ್ಪ, ಆ ಕೋಪ ಎಲ್ಲ ತೋರ್ಗಾರಿಕೆಗೆ ಹಾಲು ನೋಡಿದ ತಕ್ಷಣ ಅಳಿಯಂದು ತಾಣಿಗೆ ಆಗ್ಬಿಡ್ತಾರೆ. ಹಣ್ಣು ತಿಂತೀರಾ? ನೀನೇ ತಿನ್ಕೋ. ಅದೇನೋ ನಾನು ಏನೇ ಕೇಳಿದ್ರು ಉರ್ಕೊಂಡು ಉತ್ತರ ಕೊಡ್ತೀರಲ್ಲ. ಹೆಂಡತಿ ಹತ್ರ ಹೀಗ ಮಾತಾಡೋದು? ಯಾರ ಹೆಂಡ್ತಿ? ನೀವು ನನಗೆ ತಾಲಿ ಕಟ್ಟಿದ್ದೀರಾ. ತಾಳಿನ ಎಲ್ಲಿ ತೋರ್ಸು ನೋಡಿ. ಇದು ತಾಳಿನ? ನನ್ನ ಪ್ರಕಾರ ಇದು ಕತ್ತು ಬಿಗಿಯೋ ಹಗ್ಗ. ಸಾಹೇಬ್ರೆ, ತಾಳಿ ಬಗ್ಗೆ ಹಾಗೆಲ್ಲ ಕೇವಲವಾಗಿ ಮಾತಾಡಬಾರ್ದು. ತಪ್ಪು ತಪ್ಪು ತಪ್ಪು. ಓ, ಈ ಡವ್ವೆಲ್ಲ ಮಾಡಿ ನನ್ನ ಬುಟ್ಟಿಗೆ ಹಾಕೊಳಕ್ ನೋಡಕ್ ಹೋಗ್ಬೇಡ. ಈ ಕಂಟಿತವ ಅದೆಲ್ಲ ನಡಿಯಾಕಿಲ್ಲ. ಏನು ಅವಾಗ್ಲಿಂದ ಒಂಥರ ಮಾತಾಡ್ತಿದ್ದೀರಾ? ಎಲ್ಲರೂ ಒತ್ತಾಯ ಮಾಡಿದ್ರು ಅಂತ ನಾನು ಈ ಶಾಸ್ತ್ರಕ್ಕೆ ಒಳಗಡೆ ಬಂದಿದ್ದು. ಇಲ್ಲಾಂದ್ರೆ ಬಿಟ್ಟೋಗ್ಬಿಡ್ತದಾ? ಹೋಗ್ತಾ ಇರಲಿಲ್ಲ. ಕೋಪ ಮಾಡ್ಕೊಳ್ಳೋರ ಹತ್ರ ನಾನು ಮಾತಾಡ್ತಾ ಇರಲಿಲ್ಲ. ಓ, ಆಟ ಅನ್ಕೊಬ್ಬ ನಿಂಗೆ. ಮತ್ತೆ ನೀವು ಈ ಥರ ಕೊಪ್ಪ ತೋರ್ಸಿದ್ರೆ ನಾನೇನು ಮಾಡಲಿ? ಕೊಬ್ಬು ಕರಗ್ಸಕ್ಕೆ ನಾನಿನ್ನ ಲಗ್ನ ಆಗಿರೋದು. ಏನ್ ಹಂಗ್ ನೋಡ್ತಿದ್ಯಾ? ಅರ್ಥ ಆಗಿಲ್ವಾ? ನಾನಿನ್ನ ಯಾವುದೇ ಕಾರಣಕ್ಕೂ ಪಿರುತಿ ಮಾಡಲಿಲ್ಲ. ನೀನು ನನಗೆ ಮಾಡಿದ ಅವಮಾನಕ್ಕೆ ನಿನ್ನ ಜೀವನನ ನರ್ಕ ಮಾಡಬೇಕು ಅಂತ ನಾನು ನಿನ್ನ ಕಟ್ಕೊಂಡಿದ್ದು. ಇವತ್ತಿಂದ ನಿನ್ನ ಕಂಟಕ ಶನಿ ಶುರು ಆಯಿತು. ಜೀವನ ಪೂರ್ತಿ ಕಣ್ಣೀರು ಹಾಕಂಗೆ ಮಾಡಿ ನಿನಗೆ ನರ್ಕ ತೋರಿಸ್ತೀನಿ. ಸಾಹೇಬ್ರೆ, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ನಾನೇ ನಿಂದ ತಮಾಷೆ ಮಾಡಲಿ? ನಿನ್ನ ಪಿರುತಿ ಮಾಡ್ತೀನಿ ಅಂತ ಹೇಳಿದ್ದೆ ಸುಳ್ಳು. ನೀವೇನು ಬೇಕಾದರೂ ಹೇಳಿ, ಆದರೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಒಂದ್ಕಿತ ಅಲ್ಲ, 1000 ಕಿತ ಹೇಳ್ತೀನಿ. 1000 ಸರಿ ಹೇಳ್ತೀನಿ. ನನಗೆ ನಿನ್ನ ಮ್ಯಾಕ್ ಯಾವುದೇ ರೀತಿ ಪಿರುತಿ ಇಲ್ಲ ಇಲ್ಲ ಇಲ್ಲ. ಯಾಕೋ ಕಿರ್ಚಾಡ್ತಿರೋ ಹಾಗಿದೆ. ಯಾಕೆಲ್ರು ಟೆನ್ಷನ್ ಆಯ್ತೀರಾ? ನಾನು ಸ್ವಲ್ಪ ಹೊತ್ತಿಗೆ ಎಲ್ಲ ಗೊತ್ತಾಯ್ತದಿರಿ. ಕೊಟ್ಬಿಡ್ತೀನಿ ಹಂಗೆ. ಯೋನ್ಲ ಅದು ಪುರ್ಸಿ. ಅಯ್ಯೋ, ನಮ್ಮ ಸಂಕಟ ನನಗೆ. ನಿನ್ನ ಗೋಳೆ ಕಣಕ್ಕೆ ನಿನ್ನ ಲಗ್ನ ಆಗಿರೋದು. ನೀನು ನಂಗೆ ಏಟೆಲ್ಲ ನೋವು ಕೊಟ್ಟಿದ್ಯಾ, ಅದೇ ನೋನ ನಿನ್ನ ಜೀವನ ಪರ್ಯಂತ ವಾಪಸ್ ಕೊಡ್ತೀನಿ. ನನ್ನ ಹತ್ರ ಸ್ನೇಹಕ್ಕೊಂದು ಹೃದಯ ಇದೆ. ನನಗೆ ನೋವಾದ್ರೆ ಹೃದಯಕ್ಕೂ ನೋವಾಗುತ್ತೆ. ಹಿಂಗೆ ಸೆಂಟಿಮೆಂಟಾಗೆಲ್ಲ ಡೈಲಾಗ್ ಹೊಡೆದ್ಬಿಟ್ರೆ ನಾನು ಬಿಟ್ಬಿಡ್ತೀನ. ನೋಡಿ ಸಾಹೇಬ್ರೆ, ನೀವು ನನ್ನ ದ್ವೇಷಕ್ಕೆ ಮದುವೆ ಆಗಿರ್ಬೋದು, ಆದರೆ ನಾನು ಮಾತ್ರ ನಿಮ್ಮನ್ನ ಮನ್ಸಾರಿ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ನೀವು ನನಗೆ ಎಲ್ಲಿ ತನಕ ನೋವು ಕೊಡಬೇಕು ಅನ್ಸುತ್ತೋ ಕೊಡಿ, ನಾನು ಅಲ್ಲಿ ತನಕನೂ ಕಾಯ್ತೀನಿ. ಆದರೆ
ನನಗೆ ನಿಮ್ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ನಿಮ್ಮೊಬ್ರಿಗೆ ನಾನು ಚಮಕ್ ಕೊಡೋದು ಬರೋದು, ನಾ ಕೊಟ್ಟು ಚಮಕ್ ಹೆಂಗಿತ್ತು? ಹಾಗಾದ್ರೆ ಇಷ್ಟೊತ್ತು ಮಾತಾಡಿದ್ದು ಎಲ್ಲ ಡ್ರಾಮಾ ಸುಮ್ಕೆ. ಅನ್ಕೊಂಡಂಗೆ ಆಯ್ತು. ಏಯ್ ಇವನಲ್ಲ ಅಂದ್ಕೊಂಡಂಗಾಗಿದ್ದು. ಬಾವಾ ಹೆಂಗಿತ್ತು ನನ್ನ ಐಡಿಯಾ? ಲೇ ಪುರ್ಸೆ, ಇದೆಲ್ಲ ನಿನ್ ಕೆಲ್ಸನಾ? ಹಂಗಲ್ಲ ಬಾವಾ, ಐಡಿಯಾ ಎಲ್ಲ ಸುಮಂದು, ಎಕ್ಸಿಕ್ಯೂಟ್ ಮಾಡ್ದವನು ನಾನು. ಸುಮ್ಮ ಏನಿದೆಲ್ಲ? ಬಾವ, ನೀವು ಮಾಡ್ತಿರೋದು ಡ್ರಾಮಾ ಅಂತ ನಮಗೆಲ್ಲ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಹೀಗೆ ಮಾಡಿದೆ. ಒಳ್ಳೆ ಇದೆ ನೀನು. ಯೋಣ್ಲ, ನಾನು ನಿನಗೆ ನೋವು ಕೊಟ್ಟೆ ಅಂತ ನೀನು ನನ್ನ ಮ್ಯಾಕೆ ನನ್ನ ಸೊಸೆ ಮ್ಯಾಕೆ ಸೇಡ್ ತೀರ್ಸ್ಕೊತಿದ್ಯಾ? ಏಟಾದ್ರೂ ಬಂಗಾರಮ್ಮನ ಮಗ ಅಲ್ವೇ, ಈಟು ಚಮಕ್ ಕೊಟ್ಟಿ ಅಂದ್ರೆ ಹೆಂಗೆ? ಅಳಿಯಂದ್ರೆ ಹಾಗಾದ್ರೆ ನೀವು ಇಷ್ಟೊತ್ತು ಕೋಪ ಮಾಡ್ಕೊಂಡಿದ್ದು ಸುಳ್ಳ? ಎಲ್ಲ ಗೊತ್ತಾದ್ಮ್ಯಾಗೂ ಈ ಪ್ರಶ್ನೆ ಕೇಳ್ತಿದ್ಯಲ್ಲ ಗಂಗಾಧರಪ್ಪ. ಅಳಿ ಅಂದ್ರು ನಮ್ಮನ್ನ ಬಾಕ್ರ ಮಾಡಕ್ ನೋಡೋರು. ಆದ್ರೆ ನಾವು ಬಾವನ್ನೇ ಬಕ್ರ ಮಾಡ್ಬಿಟ್ವಿ. ಇರಿ, ಆದ್ರೆ ನೆಟ್ಟು ಬೋಟಲ್ ಅಂತವನೇ ಅದೇ, ಹೋಗ್ಬಿಟ್ಟು ಸರಿ ಮಾಡ್ಬಿಟ್ಟು ಬರ್ತೀನಿ. ಯೋನ್ ಕಂಟಿ ಅವರೇ, ನಿಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಯ್ತಾ? ಇರ್ಲಿ ಬಿಡಿ ಸಾನವ್ರೆ, ಸ್ವಲ್ಪ ಹೊತ್ತಾದ್ರೂ ನಿಮ್ನೆಲ್ಲ ಕಾಡ್ಸಿದ್ನಲ್ಲ, ಆಟೆ ಸಾಕು. ನನಗೆ ತುಂಬ ಭಯ ಆಗ್ಬಿಟ್ಟಿತ್ತು ಅಳಿಯಂದ್ರೆ. ಅಪ್ಪ, ಯಾಕೆ ಭಯ ಪಡ್ತೀರಾ? ಇಂಥ ಮುತ್ತಿನಂಥ ಗಂಡ ಸಿಕ್ಕಿರ್ಬೇಕಾದ್ರೆ, ಬಂಗಾರದಂಥ ಅತ್ತೆ ಸಿಕ್ಕಿರ್ಬೇಕಾದ್ರೆ ನಿನ್ನ ಮಗಳ ಜೀವನ ಏನೂ ಆಗಲ್ಲ. ನಾನು ಚೆನ್ನಾಗೇ ಇರ್ತೀನಿ, ನೀವು ಭಯ ಪಡಬೇಡಿ. ಇಲ್ಲಿ ನೋಡಿ ಮಾವಯ್ಯ, ನಮ್ಮವ್ರು ಯಾವತ್ತಿದ್ರು ನಮ್ಮವ್ರಯ್ಯ. ಸಣ್ಣ ಪುಟ್ಟ ಜಗಳ ಆಡಿದ್ರು ನಾನು ಅವ್ರ ಕೈನ ಯಾವತ್ತೂ ಬಿಡಕ್ಕಿಲ್ಲ. ಜೀವನ ಪರ್ಯಂತ ಸಂದಾಗಿರ್ತೀವಿ. ಅದಕ್ಕೆ ನಾನು ಹೇಳಿದ್ದು ಅಂಗಡಿಗಾರ ಅಳಿಮಯ್ಯ ಅಂತ. ಬಾವಾ, ಎಲ್ಲ ಸರಿ ಮಾಡಿವ್ನಿ, ಆರಾಮಾಗಿ ನಿದ್ದೆ ಮಾಡ್ಬೋದು. ಇಷ್ಟೇ ಆದರೂ ನನ್ನ ಮಗ ಅಂತ ನಿರೂಪಿಸ್ಬಿಟ್ಟಕ್ಕಲ್ಲ ನೀನು. ಅವ ನಿಮ್ಮನ್ನು ತಾನೇ ಕಾಡಿಸ್ಬಿಟ್ಟೆ, ಸಂಸ್ಬಿಡಿ. ಇರಲಿ ಬುಡ್ಲ, ಒಟ್ನಾಗ ನೀನು ಸುಖವಾಗಿದ್ರೆ ನನಗೆ ಆಟೆ ಸಾಕು. ಹೆಂಗಿದ್ರು ಈ ಶಾಸ್ತ್ರ ಎಲ್ಲ ತವ್ರ ಮನೆನಾಗೆ ನಡಿಬೇಕು. ನಮ್ಮ ಪುಟ್ಟಕ್ಕನ ಮನೆ ಸ್ನೇಹಂಗೆ ತವ್ರ ಮನೆ ಇದ್ದಂಗೆ ಅಲ್ವೇ? ನೀವು ಈ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಒತ್ತಾರನೆ ಮನೆಗೆ ಬಂದ್ಬಿಡಿ,
ಹೊಸ್ಲು ಶಾಸ್ತ್ರ ನಾಳಿಕೆ ಮುಗಿಸುಮ. ಹ್ಞೂ ಸಿರಿ, ಸ್ನೇಹ, ಇವತ್ತಿಂದ ನಿಮ್ಮ ದಾಂಪತ್ಯ ಜೀವನ ಶುರುವಾಯ್ತದೆ. ಸುಖವಾಗಿ ನೆಮ್ಮದಿಯಾಗಿರಿ. ಅಮ್ಮವ್ರ ಆಶೀರ್ವಾದ ತಗೊಳ್ಳಿ. ಎಲ್ಲ ಬಂದಿದ್ದಾಳೆ. ಸಾಲ್ದಾಗ್ತದೆ. ಸರಿ ಪುಟ್ಟಕ್ಕ, ಹಂಗಾರೆ ನಾನಿನ್ ಬರನೆ. ಹ್ಞೂ ರೀ, ಹೋಗಿ ಬನ್ನಿ. ಬರ್ತೀನಿ ಮಗ, ಬರ್ತೀನಿ. ಅಕ್ಕ ಬಾವ ಇನ್ನೇನು ನೋಡ್ತಿದ್ದೀರಾ? ನೀವು ಒಳಗೆ ಹೋಗಿ. ನಡಿ ಬಾವಾ. ಬಾ ಬಾ. ಯಾಕೆ ತಡ ಮಾಡ್ಬಿಟ್ಟೆ? ಅಲ್ಲ ಗೋಪಾಲಣ್ಣ, ಇಷ್ಟೊತ್ತಿನೆಲ್ಲ ಇಲ್ಲಿಗೆ ಬರೋಕೆ ಕೇಳಿದೆ ನೀನು? ಸಾಲ ಕೇಳಿದೆ. ನಿನ್ನ ಮಗಳ ಮದುವೆ ಆಗೈತೆ, ಒಳ್ಳೆ ಮನೆ ಸೇರವಳೆ, ಇದನ್ನ ಆಚರಣೆ ಮಾಡಲಿ ನಾನು ಸಂದಾಗಿರ್ತದ? ಬಾ ಕುಂತ. ನಂಗೆ ಬೇಡಪ್ಪ. ಏನೋ ಪುಟ್ಟಮ್ಮಿಗೆ ಎದ್ರಕಂಡು ಬೇಡ ಅಂತಿದ್ಯಾ? ಹಂಗಲ್ಲ, ಮಗಳು ಅಳಿಯ ಎಲ್ಲ ಮಂದವ್ರೆ, ಅವ್ರ ಮುಂದೆ ನಾವೇನೋ ಬಾಟ್ಲಿ ಇಟ್ಕೊಂಡು ಅವ್ರ ಮುಂದೆ ಹೋಗಿ ಕುಂತ್ಕೊಂಡು ಕುಡಿತಾ ಇದ್ದೀವಿ, ಏನಿಲ್ವಲ್ಲ? ಬಾ ಕುಂತ್ಕ. ಆದರೂ ಪಾದ್ರು ಏನೈತೆ ಅದ್ರಾಗೆ? ನಮ್ಮ ಅಳಿ ಅಂದ್ರು ನಿನ್ನ ಮಗಳು ಮದುವೆ ಮಾಡ್ಕೊಂಡವ್ರೆ, ಅದಕ್ಕಿಂತ ಸಂತೋಷ ನನ್ಗೆ ಇನ್ನೇನೈತೆ? ಕಾಳಿ ಇದ್ದಿದ್ರೆ ಅವನದು ಕಂಪ್ನಿ ಆಗಿರೋದು, ಅವನಿಲ್ಲ, ನೀನೇ ನನ್ನ ಕಂಪ್ನಿ. ಬಾ. ಯಾರು ನೋಡಿದ್ರೆ ಯಾರು ನೋಡಕ್ಕಿಲ್ಲ. ಅದು ಅಲ್ಲದೆ ಇವತ್ತು ನೀನು ತಾವ ಮನ್ಸು ಬಿಚ್ಚಿ ಮಾತಾಡಬೇಕು ಅನ್ಸ್ಬಿಟ್ಟು. ಬಾ. ಗಂಗಾಧರಪ್ಪ, ಇವತ್ತು ನಂಗೆ ಸಾಮಾನ್ಯ ಖುಷಿ ಆಯ್ತು. ಅದಕ್ಕೆ ಕಾರಣ ನೀನೇ. ನಂದೇನಿದೆ ಅಲ್ಲ, ಎಲ್ಲ ಮುಂದಿಂತು ಮಾಡಿದ್ದು ನೀವು, ಅದಕ್ಕೆ ನನಗೂ ಖುಷಿ ಇದೆ. ಯಾರು ಮಾಡಿದ್ರೆ ಏನು ಗಂಗಾಧರಪ್ಪ? ದಾನಗಳಲ್ಲಿ ಶ್ರೇಷ್ಠವಾದ ದಾನ ಕನ್ಯಾದಾನ ಅಂತಾರೆ. 3 ಮಕ್ಕಳಿಗೆ ಜನ್ಮ ಕೊಟ್ಟೆ, ನನಗೆ ಆ ಭಾಗ್ಯ ಸಿಕ್ಕಿದಂಗ. ಮೊದಲನೇ ಮಗಳು ಸಾನ ಮದುವೆ ಆಯ್ತಲ್ಲ, ಅವಾಗ ನಾನು ರಾಜಿ ತಬಿದ್ದೆ. ಇನ್ನೆರಡನೇ ಮಗಳು ಸ್ನೇಹನ ಮದುವೆ, ಅದು ಹೆಂಗಾಯ್ತೋ ಗೊತ್ತೇ ಆಗಲಿಲ್ಲ. ಇನ್ನು 3ನೇ ಒಬ್ಬಳವಳೆ, ಅವಳದೊಂದು ಮದುವೆ ಅಂತ ಆಗ್ಬಿಟ್ರೆ ನೋಡ, ಅಷ್ಟರೊಳಗೂ ನಾನು ಇರ್ತೀನೋ ಇರೋಕ್ಕಿಲ್ವೋ ಏನೂ ಗೊತ್ತಿಲ್ಲ. ಬಿಡ್ತು ಅನ್ನೋ ಗೋಪಾಲಣ್ಣ, ಎಂತ ಮಾತಾಡ್ತೀನಿ ನೀನು? ಮನುಷ್ಯ ಯಾವಾಗ ಹೆಂಗೋ ಏನೋ ಗೊತ್ತಿಲ್ಲ. ಬದುಕಿದ್ದಾಗ ಅವನ ಕರ್ತವ್ಯನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಬಿಡ್ಬೇಕು. ಆ ವಿಷಯದಾಗೆ ನಿನ್ನ ಬಗ್ಗೆ ಸಾನೇ ಗೌರವ ಆಯ್ತು ನನಗೆ. ನಿನ್ನ ಮಗಳ ಮದುವೆ ನೋಡಿ ನನ್ನ ಮಗಳ ಮದುವೆ ನೋಡಿದಷ್ಟೇ ಖುಷಿ ಆಗೋಯ್ತು ಗಂಗಾಧರಪ್ಪ. ಆ ಹೆಣ್ಮಗಿನ ಹೆಸರು ಸ್ನೇಹನೇ. ಅದಕ್ಕೆ ದಾರಿ ಕೊಟ್ಟು ಕೊನೆ ಪಕ್ಷ ಇದೊಂದು ಕರ್ತವ್ಯ ಏನಾದರೂ ಮಾಡಿದ್ನಲ್ಲ ಅಂತ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಇನ್ಮ್ಯಾಕೆ ನಾನು ಸತ್ರೂ ನಂಗೆ ಚಿಂತೆ ಇಲ್ಲ. ಎಂತ ಮಾತಾಡ್ತೀಯ ಗೋಪಾಲಣ್ಣ? ಅಲ್ಲ, ಸ್ನೇಹಂಗೆ ಹೆಸ್ರಿಗೆ ಅಷ್ಟೇ ನಾನು ಅಪ್ಪ, ಆದರೆ ಅವಳ ಜೀವನಕ್ಕೆ ಒಂದು ಸರಿಯಾದ ದಾರಿ ತೋರಿಸಿ ಅವಳನ್ನು ಸರಿಯಾದ ಮನೆಗೆ ಸೇರಿಸಿದವರು ನೀನು ಮತ್ತೆ ಪುಟ್ಟಕ್ಕ. ನಿಜ ಹೇಳ್ಬೇಕು ಅಂತಂದರೆ ನೀವಿಬ್ಬರೇ ಅವಳ ತಂದೆ ತಾಯಿ. ಎಂತ ಮಾತಿ ಹೋಗ್ಬಿಟ್ಟೆ ಗಂಗಾಧರಪ್ಪ ನೀನು. ರಕ್ತ ಹಂಚ್ಕೊಂಡು ಹುಟ್ಟಿದ ಮ್ಯಾಕೆ ಅಣ್ಣ ತಮ್ಮ ಅನ್ನೋ ಒಂದು ಸಂಬಂಧ ಬೆಳೀತು. ತಾಳಿ ಕಟ್ಟಿ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಹುಟ್ಕೋತದೆ. ಆದರೆ ಯಾವುದೇ ಎಲ್ಲೇ ಇಲ್ಲದೆ ಎತ್ತರಕ್ಕೆ ಬೆಳೆದು ಕೊನೆ ತನಕ ಉಳ್ಕೊಳ್ಳೋ ಯಾವ ಸಂಬಂಧ ಹೇಳು? ಗೆಳತನ ಅನ್ನೋ ಸಂಬಂಧ.
ನಿಜ ನಿಜ ಗೋಪಾಲಣ್ಣ. ನೋಡು, ಈಗ ನನ್ನ ನಿನ್ನ ನಡುವೆ ಯಾವ ಸಂಬಂಧ ಆಗಲಿ ಯಾವ್ದು ಕಟ್ಪಾಡಾಗಲಿ ಇಲ್ಲ. ಆದರೂ ನನ್ನ ಮನಸ್ಸಿನಾಗೆ ಸಾನೇ ದೊಡ್ಡ ಜಾಗ ತಗೊಂಬಿಟ್ಟಿದ್ದೆ ಗಂಗಾಧರ. ನಿಜ ಹೇಳ್ತೀನಿ ಗೋಪಾಲಣ್ಣ, ನನ್ನ ಮನಸ್ಸಿನಲ್ಲೂ ಅಷ್ಟೇ ನಿನ್ನ ಬಗ್ಗೆ ತುಂಬ ದೊಡ್ಡ ಜಾಗನೇ ಇದೆ. ನೋಡ, ಕುರುಬಿಡು ಬಾಯಿ ಬಂದ ಮಾತಾಡ್ತಾವನೆ ಅಂತ ಅನ್ಕೋಬೇಡ. ಕೊನೆವರೆಗೂ ಅಂದರೆ ನಾನು ಊತಿರೋವರೆಗೂ ನೀನು ನನ್ನ ಗೆಳೆಯ ಅನ್ನೋದು ದೀಟ. ಗೋಪಾಲಣ್ಣ, ನನಗೂ ನನ್ನ ಜೀವನದಲ್ಲಿ ಸಾಂತ್ವನ ಹೇಳಿ ಕಣ್ಣೀರು ಒರೆಸೋ ಜೀವ ಯಾವುದೂ ಇರಲಿಲ್ಲ. ಈಗ ನೀನು ಸಿಕ್ಕಿದೆಯಲ್ಲ, ಇದು ನನ್ನ ಪುಣ್ಯ. ಸೋತು ಬಂದವರಿಗೆ ಶಕ್ತಿ ತುಂಬೋ ಜೀವ ತುಂಬೋ ಜಾಗ ಈ ಪುಟ್ಟಕ್ಕ. ಇದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಮ್ಯಾತ್ತಿಗೆ ಆದಷ್ಟು ಬಿರ್ನೆ ಒಂದು ಕೂಸು ಆಳೋ ಶಬ್ದ ಕೇಳಿಸ್ಬಿಟ್ರೆ ಅಷ್ಟೇ ಸಾಕು. ನನಗೂ ಅದೇ ಅದೇನಾರ ಆದರೆ ಇನ್ನೊಂದ್ಸರಿ ಕುಡಿಬೋದು ಅನ್ನೋ ಆಸೆನೂ ಐತೆ. ಆಗಲೇ ಆಟೊಂದೆಲ್ಲ ಮಾತಾಡಿದ್ರಿ, ಈಗೇನು ಮಾತಾಡೋಕ್ಕಿಲ್ವಾ? ನೀವೇ ಮಾತಾಡಿ. ಮಾತಾಡಬೇಕು ಅಂತ ಅನಿಸ್ತೈತೆ, ಆದರೆ ಏನು ಮಾತಾಡೋದೋ ಗೊತ್ತಾಯ್ತಾ ಇಲ್ಲ. ಏನಾದರೂ ಮಾತಾಡಿ, ನಾನು ಕೇಳಿಸ್ಕೊತೀನಿ. ಅದು ಸಾನೇ ದಿವಸದಿಂದ ನಿಂತ ಒಂದು ವಿಷಯ ಕೇಳಬೇಕು ಅಂತೀವಿ. ಕೇಳಲ್ಲ? ಕೇಳಿ. ಅದು ಒಂದೇ ಒಂದು ಕಿತ. ಏನು? ಅಯ್ಯೋ, ನಾನೇನೋ ಹೇಳೋದು ಮುಗಿಸಿಲ್ಲ. ಸರಿ ಹೇಳಿ. ಅದು ಒಂದೇ ಒಂದು ಕಿತ ನಿಮ್ಮ ಎದೆ ಬಡ್ತ ಕೇಳಿಸ್ಕೊಬೋದಾ? ಏನು? ಅಯ್ಯೋ, ಕೋಪ ಮಾಡ್ಕೊಬಿಡಿ, ಅಲ್ಲಿರೋದು ನಮ್ಮ ಹೃದಯ ಅಲ್ವೇ, ಅದಕ್ಕೆ ಒಂದೇ ಒಂದು ಕಿತ ಹೃದಯ ಪದ ಕೇಳಿಸ್ಕೊಬಿಡ್ತೀನಿ. ಅಕ್ಕನ ಹೃದಯ ಬಡಿತನ ನೀವು ಯಾವತ್ತೂ ಕೇಳಿಲ್ವಾ? ಅವ್ರ ತಾವಿದ್ದಾಗ ಸಾನೆಕಿತ ಕೇಳಿವ್ನಿ, ನಿಂತವು ಒಂದೇ ಒಂದು ಕಿತ ಕೇಳಿವ್ನಿ, ಆದರೆ ಅದು ತೃಪ್ತಿ ಆಗಲಿಲ್ಲ. ನನ್ನ ಹೃದಯ ಬಡಿತನ ನನಗೆ ಗೊತ್ತಿಲ್ಲದೆ ಯಾವಾಗ ಕೇಳಿಸ್ಕೊಂಡ್ರಿ? ಅದೇ ಅವತ್ತು ರಾತ್ರಿ ಎಣ್ಣೆ ಸೀಸಾಕಂತ ಬಂದಿದ್ದಲ್ಲ, ಅವತ್ತು ಬಂದಿದ್ದು ಎಣ್ಣೆ ಸೀಸಾಕಲ್ಲ, ಹಿಂಗೆ ಎದೆ ಬಡ್ದ ಕೇಳಿಸ್ಕೊಳಕ್ಕೆ. ಐ ಲವ್ ಯು ನಮರೇ. ಕೇಳಿಸ್ಕೊಂಡ್ರಾ? ಹ್ಞೂ, ಕೇಳಿಸ್ತು. ಪುಟ್ಟವ ಹೆಂಗೋ ಉಪಾಯ ಮಾಡಿ ಒಂದು ಗ್ಲಾಸ್ನಾಗೆ ಕೇಳ್ಸಂಗೆ ಮಾಡಿದ್ರು. ಹೋ, ಈ ಐಡಿಯಾ ಎಲ್ಲ ಉಪಯೋಗಿಸಿದ್ದೀರಾ? ಐಡಿಯಾ ಎಲ್ಲ ನಂದಲ್ಲ, ಪುಟ್ಟವದು. ಆಸೆ ಮಾತ್ರ ನಂದು. ಒಂದು ಹುಡುಗಿ ಪರ್ಮಿಷನ್ ಇಲ್ಲದೆ ಅವ್ಳ ಹೃದಯ ಬಡಿತ ಕೇಳೋದು ಎಷ್ಟು ತಪ್ಪು ಗೊತ್ತಾ? ಹೌದಾ? ಕೇಸ್ ಹಾಕಿದ್ರೆ ಶಿಕ್ಷೆ ಆಗುತ್ತೆ. ಅಯ್ಯೋ, ಏನೋ ಗೊತ್ತಿಲ್ಲದೆ ತೆಪ್ಪು ಮಾಡ್ಬಿಟ್ಟೆ. ಈಗ ನಿಂತವೇ ಕೇಳ್ತೀವನಲ್ಲ, ನಿಮ್ಮ ಎದೆ ಬಡಿತ ಕೇಳಿಸ್ತೀರಾ? ಅದೆಲ್ಲ ಆಗಲ್ಲ. ನೀವು ನನ್ನ ಹತ್ರ ಪರ್ಮಿಷನ್ ಕೇಳಬಾರ್ದು, ಆರ್ಡರ್ ಮಾಡಬೇಕು. ನಾನು ನನ್ನ ಹೃದಯ ಯಾವತ್ತಿದ್ರೂ ನಿಮ್ಮ ಸೊತ್ತು. ಹೃದಯದ ಬಡಿತವೇ ನಿಂತು ಹೋದ ಹಾಗೆ, ಜೀವಕ್ಕೆ ಆಗಿದೆ ಹೋಗಿ ಬಂದ ಹಾಗೆ.
ಉಸಿರಂತೆ ಚಾಟಿ ಮದ್ದಾನೆ